ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತು ನಾನು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮೇಕಿಂಗ್ ಕ್ಲಾಸಸ್ ತೊಗೊಳ್ತಾ ಇದ್ದೀನಿ. ಈ ಮೇಕಿಂಗ್ ಕ್ಲಾಸಲ್ಲಿ ನಾನು ಇದನ್ನು 4 ಡಿವೈಡ್ ಮಾಡ್ತಾ ಇದ್ದೀನಿ. ಅಂದರೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4. ಕ್ಲಾಸ್ 1ಅಲ್ಲಿ ಏನಿರುತ್ತೆ ಅಂದರೆ ಬ್ಯಾಂಗಲ್ಸ್ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಕ್ಲಾಸ್ 2 ಅಲ್ಲಿ ಸಿಲ್ಕ್ ಥ್ರೆಡ್ ಎಷ್ಟು ತೊಗೋಬೇಕು, ಅಂದರೆ ಎಷ್ಟು ಎಳೆ ತೊಗೋಬೇಕು, ಎಷ್ಟು ರೌಂಡ್ ತೊಗೋಬೇಕು, ಹಾಗೆ ಬೇರೆ ಬೇರೆ ಸೈಜಸ್ ಬ್ಯಾಂಗಲ್ಸ್ಗೆ ಎಷ್ಟೆಷ್ಟು ಜಾಸ್ತಿ ಮಾಡ್ತಾ ಹೋಗಬೇಕು ಅದನ್ನು ಹೇಳ್ತೀನಿ. ಹಾಗೆ ಸಿಲ್ಕ್ ಥ್ರೆಡ್ನ ಬ್ಯಾಂಗಲ್ಸ್ಗೆ ಹೇಗೆ ರ್ಯಾಪ್ ಮಾಡಬೇಕು ಅಂತ ಸೆಕೆಂಡ್ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಥರ್ಡ್ ಆ್ಯಂಡ್ ಫೋರ್ತಲ್ಲಿ ನಾನು ಬ್ಯಾಂಗಲ್ಸ್ದು ಡಿಸೈನ್ ಹೇಗೆ ಮಾಡೋದು, 2 ಡಿಸೈನ್ನ ನಾನು ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ. ಯಾಕೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಓನಾಗಿ ಮಾಡ್ಕೊಳೋರ್ಗೂ ಹಾಗೆ ಇದನ್ನು ಪ್ರೊಫೆಷನಲ್ ಆಗಿ ತೊಗೊಳೋರ್ಗೂ ಕೂಡ ಯೂಸ್ ಆಗಲಿ ಅಂತ ಡೀಟೇಲಾಗಿ ವಿಡಿಯೋ ಮಾಡ್ತಿದ್ದೀನಿ. ಈಗ ಮೊದಲನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ಲಾಸಲ್ಲಿ ಏನೇನಿರುತ್ತೆ ಅಂದರೆ ಬ್ಯಾಂಗಲ್ಸ್ ಯಾವ ರೀತಿ ಸಿಗುತ್ತೆ, ಅಂದರೆ ಫ್ಲ್ಯಾಟ್, ರೌಂಡ್ ಸಿಗುತ್ತೆ. ಫ್ಲ್ಯಾಟ್ ಯಾವ ಥರ ಇರುತ್ತೆ, ರೌಂಡ್ ಯಾವ ಥರ ಇರುತ್ತೆ, ಹಾಗೆ ಡಿಫ್ರೆಂಟ್ ಸೈಜಸ್ ಇರುತ್ತೆ. ನಮಗೆ ಹೇಗೆ ನಾವು ನಮ್ಮ ಸೈಜ್ನ ಹೇಗೆ ತಿಳ್ಕೊಳೋದು ಅದು ಕೂಡ ಹೇಳ್ಕೊಡ್ತೀನಿ. ಒಂದು ಬಾಕ್ಸಲ್ಲಿ ಎಷ್ಟು ಬ್ಯಾಂಗಲ್ಸ್ ಬಂದಿರುತ್ತೆ ಅದೆಲ್ಲ ಕೂಡ ಈ ಕ್ಲಾಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಮೊದಲಿಗೆ ನಾನು ಬ್ಯಾಂಗಲ್ಸ್ನ ತೋರಿಸ್ಬಿಡ್ತೀನಿ. ಒಂದು ಬಾಕ್ಸಲ್ಲಿ ಎಷ್ಟು ಬ್ಯಾಂಗಲ್ಸ್ ಬಂದಿರುತ್ತೆ ಅಂದರೆ, ಯಾವುದೇ ಬ್ಯಾಂಗಲ್ಸ್ ಸೆಟ್ ತೊಗೊಂಡ್ರು ಅದರಲ್ಲಿ ನಮಗೆ 12 ಕಲರ್ಸ್, 12 ಶೇಡ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ, 1 2 3 4 5 6 7 8 9 10 11 12 ಸೆಟ್ ಬ್ಯಾಂಗಲ್ಸ್ ಇರುತ್ತೆ. ಇದು ಬರೀ 2 ಕಟ್ ಅಲ್ಲ, 1 ಕಟ್, 2 ಕಟ್, 4 ಕಟ್ ಹಾಗೆ 6 ಕಟ್ಟಲ್ಲಿ ಬ್ಯಾಂಗಲ್ ಸಿಗುತ್ತೆ. ಇದು ನಾನು ತೋರಿಸಿರೋದು ಇದು 2 ಕಟ್, ಇದು 4 ಕಟ್ ಬ್ಯಾಂಗಲ್ಸ್. ಹಾಗೆ ಇದು 6 ಕಟ್ ಬ್ಯಾಂಗಲ್ಸ್. ಇದರಲ್ಲಿ ಒಂದು ಸೆಟ್ ತೆಗೆದಿದ್ದೀನಿ. ಬ್ಯಾಂಗಲ್ಸಲ್ಲಿ 2 ರೀತಿ ಸಿಗುತ್ತೆ, ಒಂದು ಫ್ಲ್ಯಾಟ್ ಹಾಗೆ ಒಂದು ರೌಂಡ್. ಫ್ಲ್ಯಾಟ್ ಟು ರೌಂಡ್ 2 ತೋರಿಸ್ತೀನಿ. ಇದು ರೌಂಡ್ ಬ್ಯಾಂಗಲ್ಸ್, ಇದು ಫ್ಲ್ಯಾಟ್. 2 ರೀತಿ ನಮಗೆ ಬ್ಯಾಂಗಲ್ ಸಿಗುತ್ತೆ. ಹಾಗೆ 2 ಕಟ್, 4 ಕಟ್, 6 ಕಟ್. ನನ್ನ ಹತ್ರ 1 ಕಟ್ ಇಲ್ಲ, ಸೊ ಇವೆರಡೂ ಜಾಯಿನ್ ಮಾಡಿದ್ರೆ ಒಂದು ಬ್ಯಾಂಗಲ್ ಎಷ್ಟಾಗುತ್ತೋ ಅಷ್ಟು 1 ಕಟ್ಟಲ್ಲಿ ಸಿಗುತ್ತೆ. ಅದನ್ನು 1 ಕಟ್ಟಲ್ಲಿ ನಾವು ಸೆಂಟರಲ್ಲಿ ಕಟ್ ಮಾಡಿದಾಗ 2 ಕಟ್ ಆಗುತ್ತೆ. ಸೊ ಇದು 2 ಕಟ್, ಇದು 4 ಕಟ್, ಇದು 6 ಕಟ್. ಫ್ಲ್ಯಾಟಲ್ಲಿ ತೋರಿಸ್ತೀನಿ. ಫ್ಲ್ಯಾಟಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಇದು ನೋಡಿ, ಇದು ಫ್ಲ್ಯಾಟ್. ಇದು ಜಾಯಿನ್ ಮಾಡಿದ್ರೆ ಎಷ್ಟಾಗುತ್ತೋ ಬ್ಯಾಂಗಲ್ಲು, ಇದು 1 ಕಟ್. 1 ಕಟ್ ನನ್ನ ಹತ್ರ ಈಗ ಸದ್ಯಕ್ಕೆ ಅವೈಲೇಬಲ್ ಇಲ್ಲ, ಅದರಿಂದ ಇದೇ ತೋರಿಸ್ತಾ ಇದ್ದೀನಿ. ಇದು 1 ಕಟ್, 2 ಕಟ್. ಅದನ್ನ ಡಿವೈಡ್ ಮಾಡಿದ್ರೆ 2 ಕಟ್ ಆಗುತ್ತೆ. ಇದು 6 ಕಟ್. ಇವೆಲ್ಲ ಜಾಯಿನ್ ಮಾಡಿದಾಗ 1 ಕಟ್ ಎಷ್ಟಿರುತ್ತೋ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಇದು 4. ನೋಡಿದ್ರಲ್ಲ, ಈ ರೀತಿ ಬ್ಯಾಂಗಲ್ ಸಿಗುತ್ತೆ ನಮಗೆ. ಫ್ಲ್ಯಾಟ್ ಬೇಕಂದರೆ ಫ್ಲ್ಯಾಟು, ಹಾಗೆ ರೌಂಡ್ ಬೇಕಂದರೆ ರೌಂಡ್. 2 ರೀತಿಯಲ್ಲೂ ಬ್ಯಾಂಗಲ್ ಸಿಗುತ್ತೆ. ಹಾಗೆ ಇದರಲ್ಲಿ ಡಿಫ್ರೆಂಟ್ ಸೈಜಸ್ಸು ಸಿಗುತ್ತೆ. ಆಲ್ಮೋಸ್ಟ್ ಅಡಲ್ಟ್ಸ್ಗೆ ನಾವು 2 ಅಥವಾ 2-4 ಸ್ಟಾರ್ಟ್ ಆಗುತ್ತೆ. ತೀರಾ ಕಡಿಮೆ ಜನಕ್ಕೆ 2-2 ಸ್ಟಾರ್ಟ್ ಆಗುತ್ತೆ. 2-2, 2-4, 2-6, 2-8, 2-10ವರೆಗೂ. 2-12 ಜಾಸ್ತಿ ಯೂಸ್ ಮಾಡೋದು, ಅದು ಅಷ್ಟೇ ತುಂಬ ರೇರ್ 2-12 ಯೂಸ್ ಮಾಡೋದು. ಈಗ 2 ರೀತಿ ಬ್ಯಾಂಗಲ್ಸ್ ಆಯಿತು, ಹಾಗೆ ಎಷ್ಟು ಕಟ್ಸ್ ಇದೆ ಅಂತಲೂ ಗೊತ್ತಾಯಿತು. ಈಗ ನಾನು ನಮ್ಮ ಸೈಜು ಹೇಗೆ ಮೆಷರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಈ ಬ್ಯಾಂಗಲ್ಲು ನನಗೆ ಸ್ವಲ್ಪ
ಡಿಫಿಕಲ್ಟ್ ಆಗುತ್ತೆ ತೂರ್ಸೋದಕ್ಕೆ ಅಲ್ವಾ. ಸೊ ಈಸಿಯಾಗಿ ಹೋಗಲ್ಲ. ಇನ್ನೊಂದು ತೋರಿಸ್ತೀನಿ, ಇದು ನೋಡಿ, ಈಸಿಯಾಗಿ ಹೋಗುತ್ತೆ. ಅದೇ ಸ್ವಲ್ಪ ದೊಡ್ಡದು ಅನಿಸ್ಬೋದು, ಆದರೆ ಇದು ಈ ಸೈಜ್ ನನಗೆ ಸರಿ ಆಗುತ್ತೆ. ಸೊ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಇದು ಈಸಿ ಆಗುತ್ತೆ. ಸೊ ಇದು ನನ್ನ ಸೈಜು. ಈ ಸೈಜ್ನ ಹೇಗೆ ಮೆಷರ್ ಮಾಡೋದು ಅಂತ ನಾನು ಹೇಳ್ತೇನೆ. ಈ ಬ್ಯಾಂಗಲ್ದು ಸೈಜ್ ಹೇಗೆ ತಿಳ್ಕೊಳೋದು ಅಂತ ತೋರಿಸ್ತೀನಿ. ಈ ಬ್ಯಾಂಗಲ್ನ ತಗೊಂಡು ಸರ್ಕಲ್ ಹಾಕುವ, ಸೆಂಟರಲ್ಲಿ ಒಂದು ಪಾಯಿಂಟ್. ಈಗ ಸ್ಕೇಲಲ್ಲಿ ಇದನ್ನು ಮೆಷರ್ ಮಾಡ್ತೇನೆ. ಇದು ನೋಡಿ ಎಕ್ಸಾಕ್ಟ್ 6.2 ಬರ್ತಾ ಇದೆ. ಇದು ಎಕ್ಸಾಕ್ಟ್ 6.2. 0 1 2 3 4 5 6 1 2 ಚಿಕ್ಕದು 2 ಲೈನ್ ಇದೆ. ಸೊ ಇದು 6.2 ಸೆಂಟಿಮೀಟರ್, 6.2 ಸೆಂಟಿಮೀಟರ್ ಇದೆ. ಸೊ ಇದು 2.626 ಕಟ್ ಬ್ಯಾಂಗಲ್. ಹಾಗೆ 2.8 ನೋಡೋಣ. 2.8 ಎಷ್ಟು ಬರುತ್ತೆ ಅಂದರೆ, ಇದು 2.8. ಇದು ನೋಡಿ 6.012345 ಇಲ್ಲಿಗೆ ಬರ್ತಾ ಇದೆ. 6.5 ಸೆಂಟಿಮೀಟರ್, 2.8 6.5 ಸೆಂಟಿಮೀಟರ್ ಬಂತಲ್ಲ. ಈ ಬ್ಯಾಂಗಲ್ ಸೈಜು 2.8 ಸೈಜ್, ಕಟ್ ಬ್ಯಾಂಗಲ್ ಅಲ್ಲ, 2.8 ಸೈಜು. ಮೊದಲು ಅಷ್ಟೇ 2.6 ಕಟ್ ಬ್ಯಾಂಗಲ್ ಅಂತ ಬರೋದಲ್ಲ, ಆ ಬ್ಯಾಂಗಲ್ ಸೈಜ್ 2.6. ಇಲ್ಲಿ ನಾನು ಒಂದು ಚಾರ್ಟ್ ಹಾಕಿದ್ದೀನಿ, ಈ ಚಾರ್ಟ್ನ ಕೊನೆಗೆ ಹಾಕ್ತೀನಿ. ಯಾರಿಗಾದ್ರೂ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ರೀತಿ ನಾವು ನಮ್ಮ ಸೈಜ್ ಬ್ಯಾಂಗಲ್ ಯಾವುದು ಅಂತ ತಿಳ್ಕೊಬೋದು. ಎಲ್ಲ ಬ್ರ್ಯಾಂಡ್ ಬ್ಯಾಂಗಲ್ ಕೂಡ ಎಕ್ಸಾಕ್ಟ್ ಸೈಜ್ ಇದೆ ಅಂತ ಹೇಳೋದಕ್ಕಾಗಲ್ಲ. ಒಂದೊಂದು ಬ್ರ್ಯಾಂಡ್ದು 0.1 0.2 ಸೆಂಟಿಮೀಟರು ಡಿಫ್ರೆನ್ಸ್ ಬರುತ್ತೆ. ನಮ್ಮ ಸೈಜ್ಗೆ ಯಾವುದು ನಿಯರ್ ಇರುತ್ತೋ ಅದನ್ನು ನಾವು ಯೂಸ್ ಮಾಡ್ಬೋದು. ಈಗ ನಿಮಗೆ ಬ್ಯಾಂಗಲ್ಸ್ ಬಗ್ಗೆ ಎಲ್ಲ ಗೊತ್ತಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ ಎಷ್ಟು ತೊಗೊಳ್ಳೋದು, ಹಾಗೆ ಹೇಗೆ ರ್ಯಾಪ್ ಮಾಡೋದು, ಥಿನ್ ರ್ಯಾಪಿಂಗ್ ಹೇಗೆ ಮಾಡೋದು ಅದನ್ನೆಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ. ಈ ಚಾರ್ಟಲ್ಲಿರೋ ನಂಬರ್ಸ್ ಎಕ್ಸಾಕ್ಟ್ ಮೆಷರ್ಮೆಂಟ್ ಅಂತ ಏನಲ್ಲ. ಇದರಲ್ಲಿ 0.1 0.2 ಹೆಚ್ಚು ಆಗ್ಬೋದು, ಕಡಿಮೆ ಆಗ್ಬೋದು. ಈ ಚಾರ್ಟು ನಮ್ಮ ರೆಫರೆನ್ಸಿಗಷ್ಟೇ.